ವೆಲ್ಕಮ್ ಟು ಸಂಡೇ ಬೀಟ್ಸ್ ವಿತ್ CBR. ನೆಕ್ಸ್ಟ್ ಲೆವೆಲಲ್ಲಿ ಇರ್ತಿತ್ತು ಆ್ಯಕ್ಚುಲಿ ಅಲ್ಲ. CBRಗೆ ಈ ರೇಂಜ್ ಕಾರ್ವೇಟ್ ಬಂದರೆ ರೋಡೇ ಬ್ಲಾಕ್ ಮಾಡ್ತಾರೆ ಯಾವಾಗಲೂ ಮಾಡೋತ್ರ. ಕಾಪ್ಸ್ ಬಂದ್ರಲ್ಲ ಬ್ರೋ. ಹಾಯ್ ಹಲೋ ನಮಸ್ಕಾರ, ಯೋ ವಾಚಿಂಗ್ ದಿ ಥ್ರಾಟ್ಲ. ನಾನೇ ನಿಮ್ಮ ಹರ್ಷ. ಈ ಚಾನಲ್ ನೀವರ ಹೊಸ ಬಂದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಬೆಲ್ ಐಕೋತಂದು ಮರಿಬೇಡಿ, ಹಾಗೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಮಾತು ಶುರು ಮಾಡ್ತಾ ಇದ್ದೀನಿ. ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಟು ಸಂಡೇ ಬೀಟ್ಸ್ ವಿತ್ CBR. ಇದೊಂದು ಹೊಸ ಕಾನ್ಸೆಪ್ಟ್ ತಗೊಂಡ್ಬರ್ತಾ ಇದೀನಿ. ಅಂದ್ರೆ ವೀಕೆಂಡ್ಸ್ ಅಲ್ಲಿ, ಸಂಡೇಸ್ ಅಲ್ಲಿ ಈವ್ನಿಂಗು, ಬೆಳಗ್ಗೆ ಹೊತ್ತು ರೈಡು, ಈವ್ನಿಂಗು CBR ತಗೊಂಡು MG ರೋಡ್ ಸೈಡ್ ಆ ಸೈಡ್ ಏನೇನು ಪಬ್ಲಿಕ್ ರಿಯಾಕ್ಷನ್ಗಳು ಸಿಗುತ್ತೆ ಅದನ್ನ ತೋರಿಸುವಂತ ಒಂದು ಸಣ್ಣ ಪ್ರಯತ್ನ. ಅಂದ್ರೆ ಡಿಫ್ರೆಂಟ್ ಆಗಿ, ನಾಟ್ ಎವ್ರಿ ಸಂಡೇ. ಇವಾಗ ಸಮಥಿಂಗ್ ಯೂನಿಕ್ ಆಗಿ ಏನೋ ಒಂದು ಡಿಫ್ರೆಂಟ್ ಆಗಿ ಬರ್ತಿದೆ, ಈಗ ಏನೋ ಒಂದು ಹ್ಯಾಪ್ನಿಂಗ್ ಇದೆ ಅನ್ನೋ ಟೈಮ್ಗೆ ತಗೊಂಡೋಗಿ ಅಲ್ಲಿ ರಿಯಾಕ್ಷನ್ಸ್ ತಗೊಳ್ಳೋಣ ಅನ್ನೋದೊಂದು ಪ್ಲಾನ್. ಸೊ ಈ ತರ ಒಂದು ಹೊಸ ಕಾನ್ಸೆಪ್ಟ್ ತಗೊಂಡ್ಬರ್ತಾ ಇದೀನಿ. ಅಂಡ್ ಏನೋ ಡಿಫ್ರೆಂಟ್ ಆಗಿದ್ರೆ ಮಾತ್ರ ತೆಗೆಯೋದು ಅಂತ ಇವಾಗ ಅಷ್ಟೇ ಅಂದೆ. ಏನ್ ಇವತ್ತು ಸ್ಪೆಷಲ್ ಅಂತ ನೀವು ಕೇಳೋದಾದ್ರೆ ಟೈಟಲ್ ತಮ್ನೇಲ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಇವತ್ತು ಇಂಡಿಯಾಗೆ ಕಾರ್ವೆಟ್ ಬರ್ತಾ ಇದೆ. ಕಾರ್ವೆಟ್ ನ ನೋಡಕ್ಕೆ ಅಂತಾನೆ ನಾವು ಹೋಗ್ತಿರೋದು. ನಾನು 2-3 ಸ್ಪಾಟರ್ಸ್ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿದೆ. ಲೈಕ್ ಕಾರ್ವೆಟ್ ಬೆಂಗಳೂರಿಗೆ ಬರ್ತಿದೆ ನಾಳೆ 4:30 ಹಂಗೆ ಚರ್ಚ್ ಸ್ಟ್ರೀಟ್ ಆಮೇಲೆ UB ಸಿಟಿ ಹತ್ರ ಎಲ್ಲ ಬರುತ್ತೆ ಅಂತ ಹಾಕಿದ್ರು. ಓಕೆ ನೋಡುವ. ಅಂಡ್ ಆಬ್ವಿಯಸ್ಲಿ ಏನಂದ್ರೆ ನನಗೆ ಸೂಪರ್ ಕಾರ್ಸ್ ಅಂದ್ರೆ ತುಂಬಾ ಇಷ್ಟ. ಲೈಕ್ ನನ್ನ ಪರ್ಸನಲ್ ಚಾಯ್ಸ್ ಕೇಳೋದಾದ್ರೆ ನನಗೆ ಲ್ಯಾಂಬೋ ಇಷ್ಟ, ಫೆರಾರಿ ಇಷ್ಟ. ಲ್ಯಾಂಬೋ ಅಲ್ಲಿ ಅದು SVJ ಸಖತ್ ಇಷ್ಟ ನನಗೆ. ಸೊ SVJನು ತುಂಬಾ ಸತಿ ನೋಡಿದೀನಿ. ಬಟ್ ನನಗೆ ಏನಂದ್ರೆ ಕಾರ್ವೆಟ್ ನ ಇಂಡಿಯಾಲಿ ಯಾವತ್ತೂ ನಾನು ನೋಡಿಲ್ಲ. ಅಂಡ್ ಪ್ರಾಬ್ಲಿ ಇಟ್ ಈಸ್ ದಿ ಓನ್ಲಿ ಕಾರ್ವೆಟ್ ಇನ್ ಇಂಡಿಯಾ ಅನ್ಸುತ್ತೆ. ಫಸ್ಟ್ ಟೈಮ್ ಬರ್ತಿರೋದಾ ಇಲ್ವಾ ನಂಗೆ ಗೊತ್ತಿಲ್ಲ. ಆಸ್ ಪರ್ ಮೈ ನಾಲೆಜ್ ಇದೆ ಫಸ್ಟ್ ಟೈಮ್ ಇಂಡಿಯಾ ಒಂದು ಕಾರ್ವೆಟ್ ಬರ್ತಿರೋದು ಅಂತ ಅನ್ಸುತ್ತೆ. ಅದು ಈ ಮಾಡಲು ಸಖತ್ ಇದೆ ಅಂತಾನೆ ಹೇಳ್ಬೋದು. ಫೋಟೋಸ್ ನೋಡಿದ್ರೆ ಕಳ್ದೋಗ್ಬಿಟ್ಟೆ. ಸೊ ರಿಯಲ್ ಆಗಿ ಅದು ನೋಡಕ್ ಹೇಗಿರುತ್ತೆ ಅನ್ನೋದೊಂದು ಆಸೆ. ತುಂಬಾ ಜನ ಹೇಟ್ ಕಮೆಂಟ್ ಹಾಕ್ಬೋದು, ನೀನೇನ್ ಗುರು ಈ ದೊಡ್ಡ ಗಾಡಿ ಹಿಡ್ಕೊಂಡು ಇನ್ನೊಂದ್ ಕಾರ್ ನೋಡಕ್ ಹೋಗ್ತಾನಂತೆ ಅನ್ಕೊಂಬಿಡಿ. ಯಾಕಂದ್ರೆ ನಾನು ಮುಂಚೆನೂ ಒಂದ್ ಟೈಮಲ್ಲಿ ಎಂಟಾರ್ಕ್ ಹಿಡ್ಕೊಂಡು UB ಸಿಟಿ ಅಲ್ಲಿ ಇಲ್ಲಿ ಹೋಗ್ತಾ ಇದೆ. ಈ ತರ ಫೈರ್ ಬ್ಲೇಡ್, ಎಕ್ಸ್ಟೆನರ್, ಬೂಜಾ ಬರುತ್ತೆ ನೋಡೋಣ ಅಂತ. ಇವಾಗ ನನ್ ಕೈ ಇಲ್ಲದಿದೆ. ಇವಾಗೂ ಅದೇ ತರ ಕಾರ್ ನೋಡಕ್ ಹೋಗ್ತಾ ಇದೀನಿ. ಅದು ಫೈರ್ ಬ್ಲೇಡ್ SPಲಿ. ಮುಂದೊಂದ್ ದಿನ ದೇವರೆಲ್ಲ ಒಳ್ಳೇದ್ ಮಾಡಿದೆ, ನಾವು ಅದೇ ರೇಂಜಿಗೆ ಒಂದು ಒಳ್ಳೆ ಗಾಡಿ ತಗೊಂಡು ನಾವು ಅಲ್ಲಿ ಹೋಗೋಣ. ಅದಂಗೆ ಪ್ರೊಸೆಸ್ ಹೋಗ್ತಾ ಇರ್ಬೇಕು. ಡ್ರೀಮ್ ಶುಡ್ ಬಿ ಅಪ್ಗ್ರೇಡಿಂಗ್. ಸೊ ಬ್ಯಾಕ್ ಟು ಬ್ಯಾಕ್ ಏನ್ ನಾವು ಡ್ರೀಮ್ ಮಾಡ್ತೀವಿ ದೊಡ್ಡದಾಗಿ ಥಿಂಕ್ ಮಾಡ್ಬೇಕು. ಸೊ ಅದೇ ಒಂದು ಆಲೋಚನೆಯಲ್ಲಿ ಈ ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ಕೊಂಡು ಹೋಗ್ತಾ ಇದೀನಿ. ಮುಂಚೆ ಎಲ್ಲ ಹೆಂಗಂದ್ರೆ ಒಂದು ನಾರ್ಮಲ್ ಬೈಕ್ ಇಟ್ಕೊಂಡು R15 ಎಂಟಾರ್ಕ್ ಎಲ್ಲ ಇಟ್ಕೊಂಡು ಓಡಾಡ್ತಿದ್ದೆ. ಅವಾಗ ಸೂಪರ್ ಎಕ್ಸ್ ನೋಡಿದಾಗ ಸೂಪರ್ ಎಕ್ ಇದೇ ಬೇರೆ ಲೀಗು ಗುರು ಅಂತ ಅನ್ಕೊಂತಿದ್ದೆ. ಇದೆಲ್ಲ ತೊಗೊಳೋದ್ ಕಷ್ಟ ಅಂತ. ಬಟ್ ಅದು ಕಷ್ಟನು ನಿಜ ಮಾಡ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಫುಲ್ಲು ಕಷ್ಟಪಟ್ಟು ಸ್ಟ್ರಗಲ್ಸ್ ಮೂಲಕ ನನ್ನ ಕ್ಲೋಸ್ ಆಗಿ ನೋಡಿರೋರ್ಗೆ ಮಾತ್ರ ಗೊತ್ತು ನಾನು ಎಷ್ಟು ಕಷ್ಟಪಟ್ಟಿನಿ ಈ ಗಾಡಿ ತೊಗೊಳಕ್ಕೆ ಅಂತ. ಇದ್ರ ಮುಂಚೆ GSX 150 ಅದು ಇದೆ ಇನ್ನ. ಸೊ ಅದೆಲ್ಲ ತೊಗೊಳಕ್ಕೆ ಎಷ್ಟು ಕಷ್ಟಪಟ್ಟಿದೆ ನಮಗ್ ಮಾತ್ರ ಗೊತ್ತು. ಅಂಡ್ ನಮ್ ಕ್ಲೋಸ್ ಒನ್ಸ್ ಮಾತ್ರ ಗೊತ್ತು ಅದ್ ಏನ್ ಕತೆ ಅಂತ. ಸೊ ಇವಾಗ ಈ CBR ತಗೊಂಡಿದೀವಿ. ಮುಂದೊಂದ್ ದಿನ ಅದೇ ತರ ಇನ್ನೂ ಕಷ್ಟಪಟ್ಟಿ ಒಂದ್ ಸೂಪರ್ ಕಾರ್ ತಗೊಂಡ್ಬಿಡೋಣ. ಏನಂತೀರಾ? ಥಿಂಗ್ ಇಸ್ ಇಂಪಾಸಿಬಲ್. ಏನ್ ಕಷ್ಟಪಟ್ರೆ ಎಲ್ಲಾನು ಫಲ ಸಿಗುತ್ತೆ. ಸೊ ಯಾವತ್ತು ನಮ್ ಗೋಲ್ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡ್ಕೊಂಡು ಅದನ್ನ ಫುಲ್ಫಿಲ್ ಮಾಡ್ಕೊಡೋ ಕಡೆ ಅಂತ ಹೊರಡ್ಬೇಕು. 2022 ದೀಪಾವಳಿಗೆ ಬ್ರಿಯೋ ತಗೊಂಬಂದಿದೆ, ಫ್ಯೂರಿ ಅಂತ ಇಟ್ವಿ ಅದಕ್ಕೆ ಹೆಸರು. ಸೊ ಎಲ್ಲರೂ ನೋಡಿರ. 2023ಗೆ GSX ತಗೊಂಬಂದೆ. 2024ಗೆ ಫೈರ್ ಬ್ಲೇಡ್ SP ತಗೊಂಡಿನಿ ದೀಪಾವಳಿಗೆ. ಎವ್ರಿ ಇಯರ್ ದೀಪಾವಳಿಗೆ ತಗೊಂಡಿನಿ. ಅದೇ ತರ ಪ್ರಾಬ್ಲಿ ಎಲ್ಲ ಒಳ್ಳೇದಾಗುತ್ತೆ ಅನ್ಕೊಂಡಿನಿ. 2025 ದೀಪಾವಳಿಗೆ ಇನ್ನ ದೊಡ್ಡ ಗಾಡಿ ತಗೋಣ, ಪ್ರಾಬ್ಲಿ 4-ವೀಲರ್ ಇವಾಗ ಕೊಡ್ತಾ ಇದೀನಿ. ಸೊ ಸ್ಟೇ ಟ್ಯೂನ್ ಅಂತಾನೆ ಹೇಳ್ತೀನಿ. ಅಂಡ್ ಆಬ್ವಿಯಸ್ಲಿ ನೀವೆಲ್ಲ ಅನ್ಕೊಳ್ಳೋ ತರ ಎಲ್ಲ ಪಡ್ಕೊಂಡ್ ಬಂದಿಲ್ಲ ಮುಂಚೆಯಿಂದಾನೆ. ಎಲ್ಲ ಕಷ್ಟಪಟ್ಟಿನೇ ಇಲ್ಲಿವರೆಗೂ ಬಂದು ಇದೆಲ್ಲ ಇಷ್ಟು ಮಾಡಿರೋದು. ಸೊ ಈ ಒಂದು ಕಷ್ಟಕ್ಕೆ ಇದೊಂದು ಫಲ ಅಷ್ಟೇ. ಇದು ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತಾರಲ್ಲ ಆ ತರ. A few moments later. Okay. You see that shell? This one shell. Okay. The white. Okay. ನೋಡಿ ಸ್ಪಾಟರ್ಸ್ ಎಲ್ಲ ಫೋಟೋ ಹಿಡಿತಾವ್ರೆ. ಸೊ ಎಲ್ಲ ಅವರ ಖುಷಿಯಿಂದಾನೇ ಮಾಡೋದು. ಲೈಕ್ ದೇ ಆರ್ ಪ್ಯಾಷನೇಟ್ ಅಬೌಟ್ ಬೈಕ್ಸ್, ಕಾರ್ಸ್. ಸೊ ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಚಾಯ್ಸ್ ಆಫ್ ಪ್ಯಾಷನ್. ದೀಸ್ ಗೈಸ್ ಚೂಸ್ ಟು ಶೂಟ್ ಬೈಕ್ಸ್ ಅಂಡ್ ಕಾರ್ಸ್. ಅಂಡ್ ಒನ್ ಫೈನ್ ಡೇ ಅವರು ಇದೇ ತರ ತಗೊಂತಾರೆ ಬೈಕ್ಸ್ ಎಲ್ಲ. ಸೊ ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್ ಅಷ್ಟೇ. ವಾಟ್ಸ್ ಯುವರ್ ಚಾನಲ್ ನೇಮ್? ಬೆಳಗ್ಗೆ ನೀನಾ ಮೆಸೇಜ್ ಮಾಡಿದ್ದು? ಇಲ್ಲ ಬ್ರೋ. ಇದ್ಯಾರು? ಕಿಶನ್ ಯಾರು? ಕಿಶನ್ ಅಲ್ಲಿದಾರು. ಹೌದಾ?
ಅಲ್ಲಿ ಇದತ್ರ ಇದ್ರ ಅನ್ಸುತ್ತೆ ಎಸ್ ಟಿ ಮಾಲ್ ಹತ್ರ. That's me. ಓಕೆ ಅಭಿಜಿ32 ಅದು ಶೋ ಯು ಸೆಲ್ಫ್ ಪ್ರಮೋಷನ್. ಯಾ ಫೈನ್ ಹೊರಡ್ ನೋಡಿ ಬೈಕ್ಸ್ಗೆ ಎಷ್ಟು ಕ್ರೇಜು ಜನ. ನಮ್ದಲ್ಲಿ ರೇಸ್ ಫೀಲ್ಡ್ ಇದ್ಬಿಟ್ಟಿದ್ರೆ ನೆಕ್ಸ್ಟ್ ಲೆವೆಲಲ್ಲಿ ಇರ್ತಿತ್ತು ಆ್ಯಕ್ಚುಲಿ ಅಲ್ಲ ನೋಡಿ. ಹಾಯ್ ಬ್ರೋ, ನಮ್ಮ ರೆಗ್ಯುಲರ್ ಬಾಯ್ಸು. ಹೌದಾ, ಅದೇ ಹೇಳಿದ್ದು. ಇಲ್ಲ ಸಾಕ್ಷಿ ಬರ್ತಾಳೆ ಈಗ, ಮೋಹನ್ ಸಾಕ್ಷಿ ಅಲ್ಲ ಬೇರೆ ಕಡೆ ಇದ್ದಾರೆ. ಇವಾಗ ಹಿಂಗೆ ಬಂದೆ ಇಲ್ಲಿಗೇನೆ. ಕಾರ್ವೇಟ್ ನಂಗೂ ನೋಡ್ಬೇಕಂತ ಇತ್ತಾ, ಆಯ್ತು ಅಂತ ಬಂದೆ. ಅದಕ್ಕೆ ಬಂದು ಹೋಯ್ತಾ ಆಲ್ರೆಡಿ? ಇನ್ನು ಸ್ಟಾರ್ಟ್ ಮಾಡಿದ ಅವರು. ಎಲ್ಲಿದ್ದಾರೆ ಅವರು? ಇನ್ನ ಅಲ್ಲೇ ಇದ್ದಾರಾ? ಎಷ್ಟೊತ್ತಾಗುತ್ತೆ ಇನ್ನ? ಗೊತ್ತಿಲ್ಲ. ಓಕೆ, ರೋಡ್ ನೋಡಿ CBRಗೆ ಇಲ್ಲಿ ಅಲ್ಲೇ ಕಾಯ್ತಿಯಲ್ಲೇ ಬಂದು ಹಾಕೊಂಡ್ಬಿಟ್ರಿ ಅವನಲ್ಲ. ನಾರ್ಮಲ್ ಕಾಪು. ಥ್ಯಾಂಕ್ ಯು ಬ್ರೋ. ನೀನು ತೊಗೊಂಡ್ಮೇಯಿಂದ ಸಿಕ್ಕೇ ಇಲ್ಲ ಅಲ್ಲ? ತೊಗೊಂಡ್ಮೇಯಿಂದ ಸಿಕ್ಕೇ ಇಲ್ಲ. CBRಗೆ ಈ ರೇಂಜ್ ಕಾರ್ವೇಟ್ ಬಂದರೆ ರೋಡೇ ಬ್ಲಾಕ್ ಮಾಡ್ತಾರೆ ಯಾವಾಗಲೂ ಮಾಡೋತ್ರ. ಪೊಲೀಸ್ ಬಂದರು. ಬರ್ತೀನಿ. ಬಾಯ್ 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 ಬಾಯ್. ಕಾಪ್ಸ್ ಬಂದ್ರಲ್ಲ ಬ್ರೋ, ಕಾಪ್ಸ್ ಬಂದ್ರಲ್ಲ ಬ್ರೋ. ಯಪ್ಪ, ಅಲ್ಲಿದ್ರೆ ರಿಸ್ಕೆ. ಸ್ವಲ್ಪ ಹೊತ್ಬಿಟ್ಟು ಬರೋದೇ ಬೆಟರು. ಅಲ್ಲೇ ಇದ್ರೆ ಅಷ್ಟೇ. ನಾನು ಜಸ್ಟ್ ಆಗಿನ ಲೈಕ್ ಒಳಗಡೆ ಕಾಫಿ ಕುಡ್ಕೊಂಡು ಹಂಗೆ ಆಚೆ ಬಂದೆ. ಅದೇ ಟೈಮಿಗೆ ಕ್ರೌಡ್ ಫುಲ್ ಆಗೋಯ್ತಾ. ಯಾವುದೋ ಬೂಜಾ ಮತ್ತು G800 ಬಂದಿತ್ತು. ಸೊ ಅವರಿಂದ ಲೈಕ್ ಅವ್ರು ರೇವ್ ಮಾಡಿದ್ರು. ಅಲ್ಲಿಂದ ಕ್ರೌಡ್ ಫುಲ್ ಆಯಿತು. ಕಾಪ್ಸ್ ಹಂಗೆ ಪಟ್ಟಂತ ಬಂದ್ಬಿಟ್ರು ಗುರು. ನಾನು ಇವಾಗೆ ಒಳಗೆ ಹೋಗಲ್ಲ. ಥ್ಯಾಂಕ್ ಯು. ಸೊ ಸಾಕ್ಷಿ ಕೂಡ ಇವಾಗಷ್ಟೇ ಬಂದು. ಸೊ ಬನ್ನಿ ಹೋಗೋಣ. ಚರ್ಚ್ ಸ್ಟ್ರೀಟ್ ಒಂದು ರೌಂಡ್ ಹಾಕ್ತೀವಿ. ನಾನು ಆ್ಯಕ್ಚುಲಿ ಒಂದೇನು ಡಿಸಪಾಯಿಂಟಿಂಗ್ ನ್ಯೂಸ್ ಅಂದರೆ, ಇಲ್ಲೇ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿರೋ ಹತ್ರ ಮಾತಾಡ್ಸ್ಕೊಂಡು ಇದು ಮಾಡೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಯ್ತಾ. ಸೊ ಅದಾದ್ಮೇಲೆ ಏನಾಯ್ತು, ಅಲ್ಲಿ ನಮ್ಮ ಫ್ರೆಂಡ್ ಹೇಳ್ದ, ಇನ್ನೊಬ್ಬ ಸ್ಪಾಟರ್ ಫ್ರೆಂಡ್ ಹೇಳ್ದ, ಆ್ಯಕ್ಚುಲಿ ಏನಂತಾರೆ ಕಾಪ್ಸು ಬಂದು ಎಲ್ಲರನ್ನು ಓಡಿಸ್ಬಿಟ್ರು, ಅದಕ್ಕೆ ಪ್ಲ್ಯಾನ್ ಚೇಂಜ್ ಮಾಡಿ ಅಂತ. ಇಲ್ಲಿ ನೋಡಿ ಎಷ್ಟು ಜನ ಸ್ಪಾಟರ್ಸ್ ಇದ್ದಾರೆ ಅಂತ. ಅಪ್ಪ, ಒಂದು ಕಾರ್ವೇಟ್ ನೋಡೋಕ್ಕೆ ಇಷ್ಟು ಜನ ಇದ್ದಾರೆ. ಕ್ರೇಜಿ, ಇಷ್ಟೊಂದು ಜನ ಜಸ್ಟ್ ಫಾರ್ ಅ ಕಾರ್ವೇಟ್. ಬರೀ ಹೋಗೋಣ. ಇಲ್ಲೇ ಹೋಗ್ತಿದೆ ಕಾರ್ವೇಟು. ಅದೇನೆ, ಅದೇ ಕಾರ್ವೇಟು. ಇವಾಗಷ್ಟೇ ಹೋಯ್ತು ಕಾರು. ನಾವು ಅಲ್ಲೇ ಇರಬೇಕಾಗಿತ್ತು. ನೋಡ್ದೆ ಹೋಯ್ತು ಕಾರು. ಬಸ್ಸಲ್ಲೂ ರಿಯಾಕ್ಷನ್ನು, ರೋಡಲ್ಲೂ ರಿಯಾಕ್ಷನ್ನು, ಎಲ್ಲೆಲ್ಲೂ ರಿಯಾಕ್ಷನ್ನು. ಕ್ರೇಜಿ. ಸ್ಟಾಕಲ್ಲೇ ಹಿಂಗೆ ರೇಸ್ ಬಿಟ್ಟಿದ್ರೆ ಇನ್ನು ಹೆಂಗೆ ಈ ಟ್ರಾಫಿಕಲ್ಲಿ ಗಾಡಿ ಹಿಂಗೆ ಓಡಿಸ್ಬಿಟ್ರೆ ಅಷ್ಟೇ. ಮೇ ಬಿ ಸಂಡೇ ಬೀಟ್ಸ್ ವಿತ್ CBR ವಾಸ್ ಅ ಬ್ಯಾಡ್ ಐಡಿಯಾ. ಇಲ್ಲೇ ಇದೆ ಅನ್ಸುತ್ತೆ ಮೋಸ್ಟ್ಲಿ ಕಾರ್ವೇಟ್. ಅದಕ್ಕೆ ಫುಲ್ ರೋಡೆಲ್ಲ ಜಾಮ್ ಆಗಿಬಿಟ್ಟಿದೆ. ಏನು ಗುರು, ಕಾರ್ವೇಟ್ ನೋಡೋಕೆ ಇಷ್ಟು ಜನ, ರೋಡೇ ಬ್ಲಾಕ್ ಆಗ್ಬಿಟ್ಟಿದೆ. ಏನು ಗುರು ಇದು, ಫುಲ್ ಜಾಮ್ ಆಗಿದೆ. ಬಂದು ನಿಲ್ಸಿಯೋಣ ಅಂತ ನನಗೂ ಗೊತ್ತಿಲ್ಲ. ಬಂದಿರುತ್ತೆ ಮೋಸ್ಟ್ಲಿ, ಅದಕ್ಕೆ ಎಲ್ಲ ಫುಲ್ ಮತ್ತೆ ಕ್ರೌಡ್ ತುಂಬ್ಕೊಂಡಿದೆ. ಆಗಲೇ ಮತ್ತೆ ಒಳ್ಳೆ ರಿಯಾಕ್ಷನ್ಸು. ಪ್ರಾಬ್ಲಿ ಇಲ್ಲೇ ನಿಲ್ಸ್ಕೊಂಡಿದ್ದಾನೆ, ಅದಕ್ಕೆ ರೋಡೆಲ್ಲ ಜಾಮ್ ಆಗ್ಬಿಟ್ಟಿದೆ. ನೋಡಿ ಇಲ್ಲೇ ಇದೆ. ಓಹ್, ಏನು ಗುರು ಇದು. ಏನು ಗುರು ಇದು, ಮಧ್ಯ ರೋಡೇ ಜಾಮ್ ಆಗ್ಬಿಟ್ಟಿದೆ. ಏನು ಜನ ಒಂದು ಕಾರ್ ನೋಡೋಕ್ಕೆ. ಅದು G4 ಕಾರ್ವೇಟ್ ಮುಂದೆ ಹೋಗಿದೆ ಅನಿಸುತ್ತೆ. ಕ್ರೇಜಿ. ಯಪ್ಪ, ಪೊಲೀಸ್ದು ಏನೂ ಆಗಿಲ್ಲ. ಯಪ್ಪ, ಸ್ಪಾಟರ್ಸ್ ಹಿಂಗೆಲ್ಲ ಹೋಗ್ತಾರೆ. ಹಿಂಗೆ ಹೋದ್ರೆ ಇದಾಗ್ಬಿಡುತ್ತೆ. ಯಾರು ಹಿಂಗೆ ಹೋಗ್ಬೇಡ್ರಪ್ಪ, ಪಾಪ ಅವ್ರಿಗೂ ಪ್ರೈವಸಿ ಇರುತ್ತೆ.
ಸಾಕ್ಷಿ ಮಿಸ್ ಆಗ್ಬಿಡ್ಲಿ ಈ ಗ್ಯಾಪಲ್ಲಿ. ನಾವು ಇವಾಗ ಏರ್ಲೈನ್ಸ್ಗೆ ಹೋಗಿ ಒಂದೆರಡು ನಿಮಿಷ ಒಂದು ಅರ್ಧ ಗಂಟೆ ಇದ್ದು ಆಮೇಲೆ ಇಲ್ಲಿಂದ ಹೊಡ್ತೀವಿ. ಆ್ಯಕ್ಚುಲಿ ಗುಡ್ ಸ್ಪಾಟಿಂಗ್ ಫಾರ್ ಸಂಡೇ. ಅಲ್ಲೇ ಇದೆಯಲ್ಲ ಕಾರ್ವೆಟ್ಟು, ಕ್ರೇಜಿ ಯಪ್ಪ ಈ ರೇಂಜ್ಗೆ ಜನ. Pardon? You mind rubbing it? There's no problem with these guys. ಈ ಕಟ್ಟಾನೆ ಕಂಪ್ಲೀಟ್ ಸ್ಟಾಪ್ ಅದರಲ್ಲೇ ಹಿಂಗೆ ಆಯ್ತಾ ನೋಡಿದ್ರ ನೀವು ಹಿಂದೆ ಬಂದ್ರ ಕಾರಿಂದನೇ? ಕಾರ್ ಹಿಂದೆ ಬಂದಿಲ್ಲ, ನನ್ನ ಪಡ ಬಂದೆ, ನಂದೇ ಒಳ್ಳೆ ರಿಯಾಕ್ಷನ್ ಸಿಕ್ತು. ಸೊ ಆ್ಯಕ್ಚುಲಿ ವಾಯ್ಸ್ ಮನೆ ಬಿಟ್ಟಿದ್ದು 4 ಗಂಟೆಗೆ, ಇವಾಗ 10:30 ಆಯಿತು. 10:30 ಇಲ್ಲೇ ಓಡಾಡ್ಕೊಂಡು ಇವಾಗ ಏರ್ಲೈನ್ಸಲ್ಲೇ ಒಂದು 3 to 4 hours ಇಲ್ಲೇ ಕೂತಿದ್ವಿ. ಯಾಕಂದರೆ ಒಬ್ಬರಾದ್ಮೇಲೆ ಒಬ್ರು ಬರ್ತಾನೆ ಇದ್ರು. ಇಲ್ಲಿ ನೋಡ್ಬೋದು ನೀವು, ಫಸ್ಟ್ಗೆ ರಾಹುಲ್ ಗೋಪಿ ಎಲ್ಲ ಬಂದರು, ಅದಾದ್ಮೇಲೆ ಕೀರ್ತಿ ಆಡೋದ, ಆಮೇಲೆ ಹಿತೇಶ್, ಮೋಹನು, ಆದಿತ್ಯ ಎಲ್ಲರೂ ಆಡಾದ್ರು. ಸೊ ಅವಾಗಿಂದ ಎಲ್ಲ ಇಲ್ಲೇ ಕೂತ್ಕೊಂಡು ಒಬ್ಬರಾದ್ಮೇಲೆ ಒಬ್ರು ಟೈಮ್ ಪಾಸ್ ಮಾಡ್ತಾನೆ ಇದೀವಿ. ಅವಳು ಆಗ್ಲೇ ಇದ್ದಾಳೆ. ನಾನ್ ಗೋಪ್ರಲ್ಲೆಲ್ಲ ಮಾತಾಡ್ಸಿಲ್ವಾ? ಇಗ್ನೋರ್. ಇವಾಗ ಇಲ್ಲಿಂದ ಹೊರಡ್ತಾ ಇದೀವಿ. ಟೈಮ್ ಬಂದು 10:30. ಇವಾಗ ಗಾಡಿ ಓಡಿಸ್ತಾ ಮಾತಾಡೋಣ ಬನ್ನಿ. ಸೊ ಬಾಯ್ಸ್ ಇವಾಗ ಹೊರಟಿದ್ದೀವಿ, ನೋಡ್ತಾ ಇರ ನೀವು. RS 457 R3 ಆ್ಯಂಡ್ CBR. ಬಾಯ್ ಬ್ರೋ. ವಾ ಸಕ್ಕದಲ್ಲ, ಸಕ್ಕದಾಗಿ ಹೇಳಿತು. ಕ್ರ್ಯಾಕಲ್ಲಿ ಸಕ್ಕದಾಗಿ ಬರುತ್ತೆ ಕೂಪರಲ್ಲಿ. ಸೊ ಬಾಯ್ಸ್ ನೋಡ್ರಿ ನೀವು ನಮ್ಮ ಸಂಡೇ ಬೀಟ್ ಸ್ವೀಟ್ CBR ಹೇಗಿತ್ತು ಅಂತ. ಸೊ ಇದೇ ಥರ ರಿಯಾಕ್ಷನ್ ವೀಡಿಯೋಸ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ಇಲ್ಲ ಯಾವ ಥರ ಕಂಟೆಂಟ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಅದೇ ಥರ ಕಂಟೆಂಟ್ ಕೂಡ ಟ್ರೈ ಮಾಡ್ತೀನಿ. ಆ್ಯಂಡ್ ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋಲಿ. ನಮಸ್ಕಾರ.